ಸರ್ ಡೈಲಿ ರೂಟೀನ್ ಹೇಗಿರುತ್ತೆ? ಅಜನೀಶ್ ಅವ್ರು ಹೇಗೆ ಸಣ್ಣ ಆದರು ಅಂತ? ನಾನು ಲಾಸ್ಟ್ ಒಂದು 2 ತಿಂಗಳಿಂದ ಸ್ವಲ್ಪ ಫ್ರೀ ಇಟ್ಕೊಂಡಿದ್ದೀನಿ ಪ್ರಾಕ್ಟೀಸಿಗೆ ಅಂತೆಲ್ಲ. ಸೊ ರಿವಿಸಿಟಿಂಗ್ ನನ್ನ ಓಲ್ಡ್ ಸಾಂಗ್, ಬೆಳಿಗ್ಗೆ ಎದ್ದರೆ ಜಿಮ್, ಸಂಜೆ ಸ್ವಲ್ಪ ಸ್ಟೇಜ್ ಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಕಾಣ್ಕೊಳ್ಳೋಕ್ಕೆ ಸ್ವಲ್ಪ ಮೂಮೆಂಟ್ ಅದು ಇದು ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಸರ್ ಶಿಶಿರ ಮೂಲಕ ನಿಮ್ಮ ಜರ್ನಿ ಸ್ಟಾರ್ಟ್ ಆಯಿತು ಸಿನಿಮಾ ರಂಗದಲ್ಲಿ. ಸೊ ಅದೊಂದು ಅವತ್ತು ಹೊಸ ಪ್ರಯತ್ನ ನಿಮ್ಮದು. ನಿಮಗೆ ಗೆಲುವು ತಂದು ಕೊಟ್ಟಿದ್ದು ಮಾತ್ರ, ನಿಮ್ಮ ನೇಮ್ಗೆ ಸಕ್ಸಸ್ ತಂದು ಕೊಟ್ಟಿದ್ದು ಮಾತ್ರ ಉಳಿದವರು ಕಾಣಂತೆ. ಅಫ್ಕೋರ್ಸ್ ಆ ಒಂದು ಮೊದಲ ಪ್ರಯತ್ನ ನಿಮಗೆ ಎಷ್ಟು ಎಕ್ಸೈಟ್ಮೆಂಟ್ ಇತ್ತು, ಸೊ ಈ ಒಂದು ಮೊದಲ ಪ್ರಯತ್ನದಲ್ಲೂ ಅಷ್ಟೇ ಎಕ್ಸೈಟ್ಮೆಂಟ್ ಇದೆಯಾ ಸರ್? ಜೊತೆಗೆ ಆ ಜರ್ನಿ ಬಗ್ಗೆ ಹೇಳೋದಾದರೆ, ಸೊ ಇಷ್ಟು ವರ್ಷಗಳ ನೀವು ಹೇಳಿದ್ರಿ ಉಳಿದವರು ಕಂಡಂತೆ ಬಂದ್ಬಿಟ್ಟು 12 ಇಯರ್ಸ್ ಆಯಿತು ಅಂತ, ಅದು ಒಂದು 14 ಇಯರ್ಸ್ ಆಗಿದೆಯಾ ನೀವು ಬಂದ್ಬಿಟ್ಟು ಇಂಡಸ್ಟ್ರಿಗೆ ಮೇ ಬಿ. ಸೊ ಆ ಒಂದು ಜರ್ನಿ ಈಗ ನೀವು ರೀಕಾಲ್ ಮಾಡ್ಕೊಳ್ಳೋದಾದರೆ ಹೇಗೆ ಅನಿಸುತ್ತೆ? ನಂಗೆ ತುಂಬ ಆಗುತ್ತೆ. ಶಿಶಿರ ರಿಲೀಸ್ ಆಗ್ಬೇಕಾದ್ರೆ ತುಂಬ ಭಯ ಆಯಿತು ನನಗೆ. ಯಾಕಂದರೆ ಯಾರು ಏನೂ ಗೊತ್ತಿಲ್ಲ, ಸಿನಿಮಾ ಮಾಡಿಬಿಟ್ವಿ, ಸೊ ರಿಲೀಸ್ ಮಾಡಬೇಕು, ಜನ ಬರ್ತಾರೋ ಇಲ್ಲೋ ಅಂತ. ಬಟ್ ಈಗ ಒಂದು ಇಷ್ಟು ವರ್ಷ ಆದಮೇಲೆ ನಮ್ಮ ದೇವರ ಆಶೀರ್ವಾದ ಅಂತಲೇ ಹೇಳ್ತೀನಿ. ಬಿಕಾಸ್ ನನಗೆ ಯಾವತ್ತೂ ನನಗೆ 100% ಮನಸ್ಸು ಬರೋದಿಲ್ಲ ನಾನು ಮಾಡಿದ್ದು ಅಂತ ಎಲ್ಲ ಹೇಳ್ಕೊಳ್ಳೋದಕ್ಕೆ. ಪ್ರತಿಯೊಂದು ದೇವರ ಆಶೀರ್ವಾದನೇ. ಸೊ ನಮ್ಮ ಹತ್ರ ಒಂದಿಷ್ಟು ಹಿಟ್ಸ್ ಹಾಡಿರ್ಬೇಕಾರೆ, ಇಷ್ಟು ಜನರ ಪ್ರೀತಿ ಇರಬೇಕಾರೆ ಅದ್ರ ಧೈರ್ಯ ಖಂಡಿತ ನನಗಿದೆ. ಆ್ಯಂಡ್ ಹೊಸ ಅವತಾರದಲ್ಲಿ ನಾನು ಪರ್ಫಾರ್ಮ್ ಮಾಡ್ತಾಯಿದ್ದೀನಿ. ಅಂದರೆ ಒಂದೊಂದು ಹಾಡನ್ನು ರೀಸ್ಟ್ರಕ್ಚರ್ ಮಾಡಿದ್ದೀನಿ. ಇವತ್ತಿನ ಕಾಲಕ್ಕೆ ಹೇಗೆ ಬೇಕೋ ಆ ಥರ ನಾವು ರೀವರ್ಕ್ ಮಾಡಿಬಿಟ್ಟು ಪರ್ಫಾರ್ಮೆನ್ಸ್ ಆಗಲಿ, ಜಸ್ಟ್ ನಿಂತ್ಕೊಂಡು ಹಾಡೋದಲ್ದೇ ಒಂದು ಕೈಂಡ್ ಆಫ್ ಅದು ಒಂದು ನೀವು ಸ್ಟೇಜ್ನಲ್ಲೇ ಬಂದು ನೋಡಬೇಕು, ಅದನ್ನು ಮಾತಿನಲ್ಲಿ ಹೇಳೋದಕ್ಕಾಗೋದಿಲ್ಲ. ಸೊ ಈ ಥರ ಎಲ್ಲ ಲಾಸ್ಟ್ ಒಂದು 2 ತಿಂಗಳಿಂದ ಇದೇ ಥರ ನಾವು ಗೆಟ್ಟಿಂಗ್ ಪ್ರಿಪೇರ್ಡ್. ಸರ್ ಟಿಕೆಟ್ಸ್ ಹೇಗೆ ಸೋಲ್ಡ್ ಔಟ್ ಆಗ್ತಿದೆ ಅಂತ? ಯಾಕಂದರೆ ಬಿಕಾಸ್ ಇಷ್ಟು ದಿನ ನಿಮ್ಮದು ಏನು ಸಂಗೀತ ಕೊಡೋದು ಸಿನಿಮಾಗೆ, ಸೊ ಅದ್ರ ಆದಮೇಲೆ ನಿಮ್ಮ ಜವಾಬ್ದಾರಿ ಮುಗೀತಾ ಇತ್ತು. ಸೊ ಟಿಕೆಟ್ಸ್ದೆಲ್ಲ ನೀವು ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಸೊ ಈಗ ನಿಮ್ಮನ್ನು ನೋಡಿ ಟಿಕೆಟ್ಸು ತಗೊಳ್ತಾರೆ. ಸೊ ಅಫ್ಕೋರ್ಸ್ ಅದು ಬೇರೆ ಭಾರತೀಯ ಮಾಲಲ್ಲಿ ಅಂತ ಹೇಳ್ತಾ ಇದ್ದೀರಾ, ಅಲ್ಲಿ ಕನ್ನಡಿಗರು ಇರೋದಿಲ್ಲ ಅಂತ ಹೇಳ್ತೀರಾ. ಆ ಪ್ಲೇಸಲ್ಲಿ ಮಾಡ್ತಿರೋದು ಎಷ್ಟು ಚಾಲೆಂಜಿಂಗು. ಸೊ ಈ ಒಂದು ಟಿಕೆಟ್ಸ್ ಬಗ್ಗೆ ಹೇಳೋದಾದ್ರೆ ಟಿಕೆಟ್ಸ್ ಆ್ಯಕ್ಚುಲಿ ನನಗೆ ಇವತ್ತು ಪ್ರೊಡಕ್ಷನ್ ಅವರೇ 70% ಫಿಲ್ ಆಗಿದೆ ಅಂದಾಗ ನಂಗೆ ತುಂಬ ಖುಷಿ ಆಯಿತು. ಆ ಆತಂಕ ಖಂಡಿತ ಇತ್ತು. ಓಕೆನಾ, ಏನೇ ಆಗಲಿ. ಸೊ ಅಜನೀಶ್ ಒಬ್ಬ ಮ್ಯೂಸಿಕ್ ಡೈರೆಕ್ಟ್ರು, ಆದರೆ ಅವರೊಂದು ಶೋ ಮಾಡಿದಾಗ ಎಷ್ಟು ಜನ ಯಾವ ರೀತಿ ಇಂಟ್ರೆಸ್ಟ್ ತೋರಿಸ್ತಾರೆ ಅನ್ನೋದು ನನಗೆ ಒಂದು ಯಾವತ್ತೂ ಆ ಒಂದು ಭಯ ಇದ್ದೇ ಇದೆ ನನಗೆ. ಸೊ ಬಟ್ ಇವತ್ತು ಅವ್ರು ಹೇಳಿದ್ದು ಕೇಳಿ ರಿಯಲಿ ನಮ್ಮ ಕನ್ನಡದವರು ನನ್ನ ಕೈ ಹಿಡಿದಿದ್ದಾರೆ ಖಂಡಿತ. ಸೊ ಅವ್ರನ್ನೆಲ್ಲನೂ ರಂಜಿಸೋಕ್ಕೆ ನಾನು ಎದುರು ನೋಡ್ತಾ ಇದ್ದೀನಿ. ಯಾಕಂದರೆ ನಮ್ಮ ACTC ಕಂಪ್ನಿಯವರು ನಮ್ಮ ಕೇಳಿದ್ದಕ್ಕೆ ಎಲ್ಲನೂ ನನಗೆ ಪ್ರೊವೈಡ್ ಮಾಡಿದ್ದಾರೆ. ಸೊ ಅದೇ ಮಟ್ಟಿಗೆ ಆ ಪರ್ಫಾರ್ಮೆನ್ಸ್ ಇರುತ್ತೆ, ಅದೇ ಎನರ್ಜಿ ಇರುತ್ತೆ. ಈ ಕಾನ್ಸರ್ಟ್ ಲವ್ವಿಂಗ್ ಆಡಿಯನ್ಸ್ ಇದ್ದಾರಲ್ಲ, ಅವರಿಗೆ ಇಟ್ ವಿಲ್ ಬಿ ಎ ಫೀಸ್ಟ್. 100% ದೇ ವಿಲ್ ಎಂಜಾಯ್. ಆ್ಯಂಡ್ ಆ ನಾಸ್ಟಾಲ್ಜಿಯಾ ಫ್ಯಾಕ್ಟ್ರು ಇರುತ್ತೆ. 10 ವರ್ಷ ಹಿಂದಿನ ಹಾಡನ್ನ ನಾವು ಪರ್ಫಾರ್ಮ್ ಮಾಡಬೇಕಾದ್ರೆ ಆ ನಾಸ್ಟಾಲ್ಜಿಯಾ ಫ್ಯಾಕ್ಟ್ರ್ ಇರುತ್ತೆ. ಎಲ್ಲನೂ ಮೈಂಡಲ್ಲಿ ಇಟ್ಕೊಂಡು ನಾವು ಪ್ರಿಪೇರ್ ಆಗ್ತಾಯಿದ್ದೀವಿ. ನೆನ್ನೆ ಸಹಿತ BMSಲ್ಲಿ 2 ರೋ ಫಾಸ್ಟ್ ಫಿಲ್ಲಿಂಗ್ ತೋರಿಸ್ತಾ ಇದೆ. ಸೊ ಗಾಡ್ ಈಸ್ ಕೈಂಡ್. ಥ್ಯಾಂಕ್ ಯು ಗಾಡ್. ನಮ್ಮ ಕನ್ನಡ ಆಡಿಯನ್ಸಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮ್ಯೂಸಿಕ್ ಲವರ್ಸಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಪತ್ರಿಕಾ ಮಾಧ್ಯಮ, ಸೋಷಿಯಲ್ ಮೀಡಿಯಾ, ಪ್ರೆಸ್ ಎಲ್ಲರಿಗೂ ನಾವು ಒಂದು ಕಾನ್ಸರ್ಟ್ ಮಾಡ್ತೀನಿ ಅಂದ ಕೂಡಲೇ ಎಲ್ಲರೂ ಅಜ್ಜು ಸಾರ್ ಮಾಡ್ತಿದ್ದೀರಲ್ಲ ಅಂತ ನನಗೆ ಒಂಥರ ಕೆಲವೊಂದು ಸತಿ ಎಮೋಷನ್ ಆಗುತ್ತೆ. ಅಯ್ಯೋ, ಇಷ್ಟೊಂದೆಲ್ಲ ಪ್ರೀತಿ ಇಟ್ಕೊಂಡಿದ್ದಾರೆ, ನಾನು ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು ಅಂತ. ಸೊ ನನ್ನ 100% ಫೋಕಸ್ ಓನ್ಲಿ ಕಾನ್ಸರ್ಟ್ನೇ. ಸರ್ ಈ ಕಾನ್ಸರ್ಟ್ನ ಯಾರಿಗೆ ಡೆಡಿಕೇಟ್ ಮಾಡೋಕ್ಕೆ ಇಷ್ಟಪಡ್ತೀರಿ? ಯಾಕಂದರೆ ನಾನು ನಿಮ್ಮ ಜರ್ನಿ ನೋಡ್ತಾ ಇರ್ತೀನಿ. ನೀವು ನಿಮ್ಮ ಹಿಂದೆ ಸಹಾಯ ಮಾಡಿದವ್ರನ್ನ ಯಾವತ್ತೂ ಮರೆಯೋದಿಲ್ಲ. ಇವತ್ತಿಗೂ ನೀವು ಬಾಬಿ ಮೇಡಮ್ಗೆ ತುಂಬ ಕೃತಜ್ಞತೆ ಸಲ್ಲಿಸ್ತಾನೆ ಇರ್ತೀರಾ. ಸೊ ಈ ಒಂದು ಕಾನ್ಸರ್ಟ್ ನೀವು ಯಾರಿಗಾದ್ರೂ ಡೆಡಿಕೇಟ್ ಮಾಡೋದಾದರೆ ಯಾರಿಗೆ ಡೆಡಿಕೇಟ್ ಮಾಡ್ತೀರಾ ಅನ್ನೋ ಒಂದು ಕ್ಯೂರಿಯಾಸಿಟಿ ನನಗೆ. ಸರ್ ನನಗೆ ಆ ಥರ ಇಲ್ಲ. ನನಗೆ ನನ್ನ ಜೀವನದಲ್ಲಿ ಪ್ರತಿಯೊಂದು ಆ ದೇವರಿಂದನೇ ಅಂತ ನಾನು ನಂಬಿದ್ದೀನಿ. ಅವ್ರಿಗೇ ಇದು, ಆ ದೇವರಿಗೇ. ಯಾಕಂದರೆ ಅವ್ರು ಕೊಟ್ಟಿರೋ ಒಂದು ನಾನು ಎದುರು ನೋಡದೇ ಇರೋಂಥ ಒಂದು ಸಕ್ಸಸ್ ನನಗೆ ಕಾಂತಾರದಲ್ಲಾಗಲಿ, ವಿಕ್ರಾಂತ್ ರೋಣದಲ್ಲಾಗಿರಲಿ, ಅಥವಾ ನಮ್ಮ ಅವನೇ ಶ್ರೀಮನ್ನಾರಾಯಣದಲ್ಲಾಗಿರಲಿ, ಮತ್ತು ಮಹಾರಾಜ ಅಂತ ಸಿನಿಮಾ, ದಿಯಾ ಅಂತ ಸಿನಿಮಾ, ಕಿರಿಕ್ ಪಾರ್ಟಿ ಅಂತ ಸಿನಿಮಾ, ಉಳಿದವರು ಕಂಡಂಥ ಸಿನಿಮಾ, ಬೆಲ್ ಬಾಟಮ್ ಅಂತ ಸಿನಿಮಾ, ಕಾಂತಾರ 2 ಚಾಪ್ಟರ್ನು ನಾವು ಹೇಳ್ಬೋದು, ಮಂಗಳವಾರಂ ಅಂತ ಸಿನಿಮಾ, ವಿರೂಪಾಕ್ಷ ಅಂತ ಸಿನಿಮಾ. ಸೊ ಈ ಒಂದು ವೆರೈಟಿ ಆಫ್ ಸಿನಿಮಾಸ್ ಎಲ್ಲ ನಮಗೆ ನೋಡ್ಬೇಕಾದ್ರೆ ನಮಗೆ ಎಷ್ಟು ಅರ್ಹರೋ ನಮಗೆ ಗೊತ್ತಿಲ್ಲ. ಸೊ ಅದಕ್ಕೆ ಐ ಆಲ್ವೇಸ್ ಥ್ಯಾಂಕ್ ಗಾಡ್ ಫಾರ್ ಇಟ್ಸ್ ಹಿಸ್ ಬ್ಲೆಸ್ಸಿಂಗ್. ಸೊ ಎಲ್ಲನೂ ಅವ್ರಿಗೆ ಸೇರಿದೆ, ಅವ್ರಿಗೆ ಸಮರ್ಪಣೆನೇ.